ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ತಾಂಡವ್ ಅವರು ಶ್ರೇಷ್ಠ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ತಾಂಡವ್ ಅವರು ಹೇಳ್ತಾರೆ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು, ನಿನ್ನ ಲೈಫಿಂದ ನಾನು ಆಚೆ ಬಂದು ಎಷ್ಟೋ ದಿನ ಆಗಿಬಿಟ್ಟಿದೆ, ನನ್ನ ಪಾಡಿಗೆ ಇರೋಕ್ಕೆ ಬಿಟ್ಬಿಡು, ನಾನು ಈ ಮನೆಗೆ ಸೇರಿದವನು ಅಂತ ಹೇಳ್ತಾ ಇರಬೇಕಾದ್ರೆ, ಏನು ತಾಂಡವ್ ಹೀಗೆ ಹೇಳ್ತಾ ಇದೆಯಾ, ನಾನು ನಿನಗೋಸ್ಕರ ಏನೆಲ್ಲ ಮಾಡಿದ್ದೀನಿ, ನಿನಗೋಸ್ಕರ ಈಗ ಇಡೀ ಮನೆನೇ ಸಾಯಿಸೋಕ್ಕೂ ನಾನು ರೆಡಿ, ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ನಾನು ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ ಈ ಮನೆಯವ್ರಿಗೆಲ್ಲ ತೊಂದರೆ ಕೊಡೋದನ್ನೆಲ್ಲ ಬಿಟ್ಬಿಡು, ನಾನಿವಾಗ ನಿನ್ನ ಲೈಫಿಂದನೇ ಆಚೆ ಬಂದುಬಿಟ್ಟಿದ್ದೀನಿ, ನನಗೆ ನೀನು ಬೇಡ ಅಂತ ಹೇಳಿ ತುಂಬಾ ಕೋಪದಿಂದ ಮಾತಾಡ್ತಾ ಇರಬೇಕಾದ್ರೆ, ಅವ್ರು ಹೇಳ್ತಾರೆ ಶ್ರೇಷ್ಠ ಅವರು, ಏನು ಬೇಕು ಏನು ಬೇಡ ಅಂತ ನಾನು ಡಿಸೈಡ್ ಮಾಡೋದು, ನೀನಲ್ಲ ಅಂತ ಹೇಳಿ ತುಂಬಾ ಹೇಳ್ತಾ ಇರ್ತಾರೆ. ಸೊ ಅವಾಗ ತಾಂಡವರು ಎಷ್ಟೇ ಇದು ಮಾಡಿದ್ರು ಅವ್ರು ಕೇಳಿಸ್ಕೊತಾರನೇ ಇರೋದಿಲ್ಲ. ಅವ್ರಾಗ ಮಾತಾಡ್ತಾನೆ ಇರ್ತಾರೆ ತುಂಬ ಕೋಪದಿಂದ, ನೀನು ನನಗೆ ಬೇಕೇ ಬೇಕು, ನೀನು ಇಲ್ಲಿಗೆ ಬರಲೇಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಸೊ ಇದಾದ ನಂತರ ಫೋನನ್ನು ಕಟ್ ಮಾಡಾದಮೇಲೆ ತಾಂಡವ್ ಅವರು ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಕುಸುಮ ಅವರು ಡೈರೆಕ್ಟಾಗಿ ಬಂದುಬಿಡ್ತಾರೆ. ಕುಸುಮ ಅವರು ಬಂದ ತಕ್ಷಣ ತಾಂಡವ್ ಅವರಂತೂ ತುಂಬಾ ತಬ್ಬಿಬ್ಬಾಗ್ಬಿಡ್ತಾರೆ. ಸೊ ಯಾರ ಜೊತೆ ಮಾತಾಡ್ತಿದ್ದೆ ನೀನು, ಯಾರ ಜೊತೆ ಮಾತಾಡ್ತಿದ್ದೆ ಹೇಳು ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡು ಕೂಗ್ತಾ ಇರ್ತಾರೆ. ಅಮ್ಮ ಅದು ಅದು ಅಂತ ಹೇಳ್ತಾ ಇರಬೇಕಾದ್ರೆ, ಏನೋ ನಿನ್ನ ಫ್ರೆಂಡ್ ಜೊತೆ ಮಾತಾಡಿದ್ಯಾ, ಆ ಫ್ರೆಂಡ್ ಹೆಸರೇನು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ದೆ ಮಾತಾಡ್ತಾ ಇರಲ್ಲ. ಅವಾಗ ಕುಸುಮ ಅವರು ಎಲ್ಲರನ್ನೂ ಸಹ ಕರೀತಾರೆ. ಮನೆಯವರೆಲ್ಲ ಬಂದು ನಿಂತ್ಕೊಂಡಾಗ ಇವ್ನು ಯಾರ ಜೊತೆನೇ ಮಾತಾಡ್ತಾ ಇದ್ದ, ಅವ್ನು ಯಾರು ಅಂತ ಹೇಳಲಿ ಅಂತ ಹೇಳ್ತಾ ಇರಬೇಕಾದ್ರೆ, ಸೊ ಅವಾಗ ಅವ್ರು ಹೇಳ್ತಾರೆ, ಅಲ್ಲ ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಅವ್ರು ಯಾರು ಅಂತ ಹೇಳಿ ನೋಡಲಿ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಅಂತ ಹೇಳಿ ತನ್ಮಯ್ಯಿಗೆ ಹೋಗಿ ಹೇಳ್ತಾರೆ, ಫೋನ್ನ ಕಿತ್ಕೊಂಡು ಬಾ ನಿಮ್ಮ ಪಪ್ಪ ಹತ್ರ ಅಂತ ಹೇಳಿದಾಗ, ಅವ್ನು ಹೋಗಿ ಫೋನ್ನ ತಗೊಬಂದು ನೋಡಿದಾಗ ಅಜ್ಜಿಲಿ ಅನ್ನೋನ್ ನಂಬರ್ ಇದೆ ಅಂತ ಹೇಳ್ತಾರೆ. ಅನ್ನೋನ್ ನಂಬರ್ ಇದೆಯಾ, ಯಾರಿದು ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರು ಏನೂ ಮಾತಾಡ್ತಾ ಇರಲ್ಲ. ಅಲ್ಲೇ ನಿಂತಿದ್ದ ತನ್ವಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರಿ ಅಪ್ಪನ ಮೇಲೆ ಅಷ್ಟೊಂದು ಡೌಟ್ ಇದೆ ಅಂತ ಹೇಳಿದ್ಮೇಲೆ ನಿಮಗೆ ಆ ನಂಬರ್ನ ತಗೊಂಡು ಟ್ರ್ಯಾಕಿಂಗಲ್ಲಿ ಹಾಕಿದ್ರೆ ಯಾರ ಹೆಸರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಆ ನಂಬರ್ನ ಕಾಪಿ ಮಾಡ್ಕೊಂಡು ಟ್ರ್ಯಾಕಿಂಗ್ ಮಾಡ್ತಾರೆ. ಸೊ ಅದರಲ್ಲಿ ವೆಂಕಟೇಶ್ ಅಂತ ಬರುತ್ತೆ. ಇಲ್ಲಿ ವೆಂಕಟೇಶ್ ಅಂತ ಬರ್ತಾ ಇದೆ, ಶ್ರೇಷ್ಠ ಆಂಟಿ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ನನ್ನ ಫ್ರೆಂಡ್ ವೆಂಕಿನೇ ನಾನು ಮಾತಾಡ್ತಾ ಇದ್ದಿದ್ದು, ನನ್ನ ಹಳೆ ಫ್ರೆಂಡು ಅವನು. ಸೊ ಸುಮ್ಮನೆ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ ಕುಸುಮ ಅವ್ರಿಗೆ ಸುನಂದ್ ಅವರೆಲ್ಲರೂ ಸಹ ಬೈದ್ಬಿಟ್ಟು, ನೋಡಿ ಇದೆಲ್ಲ ಬರೀದಿ ನಿಮ್ಮದು ಅನುಮಾನನೇ ಆಯಿತು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಅಲ್ಲಿಗೆ ಆದಿ ಮತ್ತು ಭಾಗ್ಯನೂ ಸಹ ಬಂದು ನಿಂತ್ಕೋತಾರೆ. ಸೊ ಬಂದಾದಮೇಲೆ ಎಲ್ಲರೂ ಸಹ ಕುಸುಮ ಅವ್ರಿಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆವಾಗ ಅವ್ರು ಇರ್ತಾರೆ, ಇವ್ನು ಇಷ್ಟೇ ಆಟ ಆಡ್ತಿದ್ರು ಅವ್ನು ನನ್ನ ಕೈ ಸಿಗಾಕೋತಾ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅದಾದ ನಂತರ ಭಾಗ್ಯ ಅವರು ಆದಿ ಅವ್ರನ್ನ ಕೇಳ್ತಾರೆ, ಸರಿ ಆದಿ ಅವರೇ ನೀವು ಕೇಳಿ ಏನು ಡೌಟ್ಸ್ ಇದೆ ಅಂತ ಎಲ್ಲ ಅಂದಾಗ, ಭಾಗ್ಯ ಅವ್ರು ಹೇಳ್ತಾರೆ, ಅಲ್ಲ ನೀವು ನಾನು ಗಾಡಿ ಕೆಟ್ಟೋಗಿದೆ ಅಂತ ನಿಮಗೆ ಗೊತ್ತಾಯಿತು, ಅಲ್ಲಿಗೆ ಹೇಗೆ ಬಂದ್ರಿ ಅದೇ ಟೈಮ್ಗೆ ಅಂತ ಹೇಳ್ತಾ ಇರಬೇಕಾದ್ರೆ, ಏನಿಲ್ಲ ಭಾಗ್ಯ, ನಾನು ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೆ ವಾಕಿಂಗ್ ಮಾಡಿಕೊಂಡು, ಸೊ ನೀನು ಅಲ್ಲಿ ನಿಂತಿರೋದ್ರಿಂದ ನೋಡ್ಬಿಟ್ಟು ನಾನು ಅಲ್ಲಿಗೆ ಬಂದೆ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿದಾಗ, ಭಾಗ್ಯ ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೇ ಕಡೆ ಆದಿಯವರು ತಾಂಡವನ ಆಚೆ ಕರ್ಕೊಂಡೋಗಿ, ನೀವು ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ದೀರಾ ತಾಂಡವ್ ಅಂತ ಹೇಳಿದಾಗ, ಏನೂ ಇಲ್ಲ ಬ್ರೋ, ನಾನೇನೂ ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಾರೆ. ಏನಾದರೂ ಮುಚ್ಚಿಟ್ಬಿಟ್ಟು ಈ ಮನೆಗೆ ತೊಂದರೆ ಕೊಡೋದಾದರೆ ಮರ್ತ್ಬಿಡು, ಯಾಕಂದರೆ ಇವಾಗ ಈ ಮನೆ ಜವಾಬ್ದಾರಿ ಸಂಪೂರ್ಣ ನಂದಾಗಿದೆ ಅಂತ ಹೇಳಿ ಹೇಳ್ತಾರೆ. ಅದಾದ ನಂತರ ತಾಂಡವ್ ಹೇಳ್ತಾರೆ, ಇಲ್ಲ ಬ್ರೋ, ನಾನು ಅವತ್ತು ನಿಮ್ಮ ಜೊತೆ ಬಂದಾಗ ನಾನು ಇಷ್ಟು ಅವಳನ್ನ ಬೈತಾ ಇದ್ದೆ, ಆದರೆ ಇವಾಗ ನಾನು ಇಷ್ಟು ಅವಳನ್ನ ಪಡ್ಕೋಬೇಕು ಅಂತೇಳಿ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಲ್ವಾ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ಇನ್ನೀ ಕಡೆ ಬರೋದಾದರೆ, ಬಾಕಿಯವರು ಮೆಸ್ಸಲ್ಲಿ ಬಂದಿರೋ ದುಡ್ಡನ್ನೆಲ್ಲ ಲೆಕ್ಕ ಹಾಕ್ತಾ ಇರ್ತಾರೆ. ಸ್ವಲ್ಪ ದುಡ್ಡನ್ನು ತಗೊಂಡು ತನ್ವಿಗೆ ಹೇಳ್ತಾರೆ, ನಿಮ್ಮ ಪಾಪನ ಕರ್ಕೊಂಬ ಅಂತ ಹೇಳಿದಾಗ ಕರ್ಕೊಂಬರ್ತಾರೆ ತುಂಬ ಖುಷಿಯಿಂದ. ಆವಾಗ ಅವ್ರು ಹೇಳ್ತಾರೆ, ತಗೊಳ್ಳಿ ನೀವು ದುಡ್ದಿದ್ದು ದುಡ್ಡು ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ. ಅವ್ರು ಕೊಟ್ಟಾದಮೇಲೆ, ಏನೇ ಗಂಡನಿಗೆ ದುಡ್ಡು ಕೊಡೋಷ್ಟು ದೊಡ್ಡವಳಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸುನಂದ್ ಅವರು ಅಡುಗೆ ಮನೆಯಿಂದ ಹೊರಡ್ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಮುಂದೆ ಏನಾದರೂ ಹೇಳಿದ್ರೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಇವ್ರು ಮಾಡಿರೋ ಕೆಲಸಕ್ಕೆ ಇದನ್ನು ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರ ದುಡ್ಡನ್ನ ಕೊಡ್ತಾರೆ. ಅವಾಗ ತಾಂಡವ್ ಅದನ್ನ ತಗೊಂಡು ತುಂಬ ಥ್ಯಾಂಕ್ಸ್ ಭಾಗ್ಯ ಅಂತ ಹೇಳಿ ಹೇಳ್ತಾರೆ. ಅದಾದ ನಂತರ ತಾಂಡವ್‌ಗೆ ಶ್ರೇಷ್ಠ ಅವರು ಫೋನ್ ಮಾಡ್ತಾರೆ, ಡಾರ್ಲಿಂಗ್ ನಾನು ಆಚೆ ಹೋಗಿದ್ದೆ, ಏನು ವಿಷಯ ಹೇಳು, 2 ಸಲ ಫೋನ್ ಮಾಡ್ಬಿಟ್ಟಿದೆ ಅಂತ ಹೇಳಿದಾಗ, ಮತ್ತೆ ನಾನು ನಿನ್ಗೆ ಫೋನ್ ಮಾಡಲೇಬೇಡ ಅಂತ ಹೇಳಕ್ಕೆ ಮಾಡಿದ್ದೆ ಅಂತ ಹೇಳಿದಾಗ, ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ನಾನು, ನೀನಲ್ಲ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಇನ್ನು ಆದಿಯವರು ಮನೇಲಿ ಎಲ್ಲ ಇದನ್ನ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ಕುಸುಮ ಅವರು ಬರ್ತಾರೆ. ಕುಸುಮ ಅವ್ರು ಹೇಳ್ತಾರೆ, ಫ್ರೆಂಡ್ ನಾನು ನಿನಗೆ ಒಂದು ವಿಷಯನ ಹೇಳ್ಬೇಕು, ಏನಂತ ಹೇಳಿದ್ರೆ ನಾನು ಪುರೋಹಿತರ ಹತ್ರ ಹೋಗಿದ್ದೆ. ಇನ್ನು ಒಂದೇ ತಿಂಗಳಲ್ಲಿ ಮದುವೆ ಆಗಬೇಕಂತೆ, ಇಲ್ಲಾಂದರೆ ಭಾಗ್ಯಂಗೆ ಕಂಕಣ ಇಲ್ವಂತೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ನೀನು ಬೇಗ ಡಿಸೈಡ್ ಮಾಡು ಮನೇನ ಕೇಳಿಬಿಟ್ಟು ಅಂತ ಹೇಳಿದಾಗ, ಆದಿಯವರು ಸರಿ ಹೇಳ್ತೀನಿ, ಆದರೆ ಭಾಗ್ಯವರು ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ. ಅದಾದ ನಂತರ ಆದಿಯವರು ಮನೆಗೆ ಅಂತ ಬರ್ತಾರೆ. ಮನೆಗೆ ಬಂದ್ಬಿಟ್ಟು ಅಲ್ಲಿ ಸ್ಟೆಪ್ಸ್ ಹತ್ರ ಮಲ್ಕೊಂಡಿರ್ತಾರೆ. ಇದನ್ನು ನೋಡಿಕೊಂಡು ಪೂಜಾ ಮತ್ತು ಕಿಶನ್ ಅವ್ರು ಇಬ್ರೂ ಬರ್ತಾರೆ. ಇಬ್ರೂ ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ. ಯಾರು ಫಸ್ಟ್ ಕೇಳೋದು ಅಂತ ಹೇಳಿದಾಗ, ಆದಿಯವರು ಹೇಳ್ತಾರೆ, ಯಾರೋ ಒಬ್ರು ಕೇಳಿ ಅಂತ ಹೇಳ್ತಾರೆ. ಸೊ ಅವಾಗ ಕೇಳ್ತಾರೆ, ಹೋಗಿದ್ದ ವಿಷಯ ಏನಾಯಿತು, ಭಾಗ್ಯ ಅದಕ್ಕೆ ಏನಂದ್ರು ಅಂತ ಹೇಳ್ತಾ ಇರಬೇಕಾದ್ರೆ, ಅವರು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ದಾರೆ, ಆದರೆ ನಾನು ಅದನ್ನು ಹೇಳ್ತೀನಿ ನಿಮಗೆ ಅಂತ ಹೇಳ್ತಾರೆ. ಅದಾದ ನಂತರ ಇದನ್ನೆಲ್ಲ ಕೇಳಿಸ್ಕೊಂಡು ಕನ್ನಿಕಾ ಅವರು ದೂರದಲ್ಲಿ ಮಾತಾಡ್ಕೊತಾ ಇರ್ತಾರೆ. ಅಲ್ಲ, ಅಪ್ಪ ಮತ್ತು ಅತ್ತೆ ನೋಡಿದ್ರೆ ಇದೆಲ್ಲ ಸುಳ್ಳು, ಸುಮ್ಮನೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಬಟ್ ಬ್ರೋ ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ವಲ್ಲ, ಇಲ್ಲೇನೋ ನಡೀತಾ ಇದೆ, ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿ ಕನಿಕ್ ಅವರು ಅನ್ಕೋತಾ ಇರ್ತಾರೆ. ಆವಾಗ ಆದಿಯವರು ಹೇಳ್ತಾರೆ, ನಾನು ಫಸ್ಟಲ್ಲಿ ಲೈಫ್ ಟೈಮಲ್ಲಿ ಒಂದು ಹುಡುಗಿನ ಇಷ್ಟೊಂದು ಪ್ರೀತಿಸ್ತಾ ಇರೋದು, ಆದರೆ ಅವ್ರ ನೆನಪನ್ನೇ ಬರಂಗೆ ಮಾಡಿರೋದು ಭಾಗ್ಯ. ಭಾಗ್ಯ ದೇವತೆ ಥರ ಅಂತ ಹೇಳ್ಬಿಟ್ಟು ಅವ್ರು ಅವ್ರನ್ನ ನೆನೆಸ್ಕೋತಾ ಇರ್ತಾರೆ.
ಸೊ ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.